ಇನ್ನು ಡಿಸೆಂಬರ್ 31 ಒಳಗಡೆನೇ GBA ಚುನಾವಣೆ ಆಗಬೇಕು. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಆದೇಶ. ಮತ್ತೊಂದಷ್ಟು ಖಾರವಾಗಿ ಕೂಡ ಹೇಳಿದೆ ಸುಪ್ರೀಂ ಕೋರ್ಟ್. ಪದೇ ಪದೇ ಈ ರೀತಿ ಅವಕಾಶಕ್ಕೋಸ್ಕರ ಬರಬೇಡಿ, ಮತ್ತೊಂದು ಸರಿ ಅವಕಾಶ ಕೇಳಿದರೆ ಕೊಡಲ್ಲ ಅಂತ ಹೇಳಿದೆ. ಡಿಸೆಂಬರ್ 31 ನೀವು ಸಮಯ ಕೊಡ್ತಾ ಇದ್ದೀವಿ ಅಷ್ಟೇ. ಸರ್ಕಾರದ ವಕೀಲರು ಕೂಡ ಅದನ್ನು ಹೇಳಿದ್ದು, ಸರ್ಕಾರಿ ಪರವಾಗಿರುವಂಥ ವಕೀಲರು SIR ಪ್ರಕ್ರಿಯೆ ಮುಗಿಯುತ್ತೆ ನವೆಂಬರ್ನಲ್ಲಿ, ಅದಾದ ಮೇಲೆ ಚುನಾವಣೆ ಮಾಡಬಹುದು ಅಂತ. ಈ ಸರ್ಕಾರದ ಮನವಿಯನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸ್ತು. ಆಯಿತು, GBAನೂ ಕೂಡ ಮನವಿ ಮಾಡಿಕೊಂಡಿದೆ, ಸರ್ಕಾರವೂ ಕೂಡ ಮನವಿ ಮಾಡಿಕೊಂಡಿದೆ. ಹೀಗಾಗಿ ನಾವು ಒಪ್ಕೋತಾ ಇದ್ದೀವಿ. ಪದೇ ಪದೇ ಮತ್ತೊಂದು ಸರಿ ಕೇಳಬೇಡಿ, ಕಾರಣ ಕೊಟ್ಟು ಮುಂದಕ್ಕೆ ಹಾಕಬೇಡಿ ಅಂತ. ಆ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಹೇಳಿಕೆ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಅವ್ರು ಹೇಳಿದ್ದೇನು ಅಂತಂದರೆ, ಇನ್ನೊಂದು ಸರಿ ಏನಾದರೂ ಆ ರೀತಿ ಮತ್ತೆ ಚುನಾವಣೆ ಮುಂದೂಡಿಕೆ ಮಾಡಿ ಅಂತ ಕೇಳೋದಾದರೆ ನಾನು ಹಾಜರೇ ಆಗಲ್ಲ, ಸರ್ಕಾರದ ಪರ ನಾನು ಯಾವುದೇ ಕಾರಣಕ್ಕೂ ವಕಾಲತ್ ವಹಿಸಲ್ಲ ಅಂತ ಕಪಿಲ್ ಸಿಬಲ್ ಸ್ಪಷ್ಟವಾಗಿ ಹೇಳಿಬಿಟ್ರು. ಇದರ ಅರ್ಥ ಏನಪ್ಪ ಅಂತಂದರೆ, ಡಿಸೆಂಬರ್ಗೆ ಇವರು ಚುನಾವಣೆ ಮಾಡಲೇಬೇಕು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇನ್ನೊಂದು ಸರಿ ಅವಕಾಶ ಕೊಡಲ್ಲ ಅಂತಲೂ ಕೂಡ ಹೇಳಿಬಿಟ್ಟಿದೆ. ಡಿಸೆಂಬರ್ ಅಂದರೆ ಅಟ್ಲೀಸ್ಟ್ ಜನವರಿ ಒಳಗಡೆನಾದ್ರೂ ಆಗಬೇಕು. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ತೀರಾ ಏನು ಅಂತಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಈ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಚುನಾವಣೆ ಮಾಡಲಿಕ್ಕೆ ಮನಸ್ಸಿದೆ ಅಂತ. ಯಾಕೆಂದರೆ ಎಲ್ಲಾದರೂ ಒಂದು ಸಣ್ಣ ಚಟುವಟಿಕೆಗಳನ್ನು ನೀವು ಗಮನಿಸಿದ್ದೀವಾ ರಮೇಶ್? ಏನಾದರೂ ಒಂದು ಚುನಾವಣೆ ಅಂದ ತಕ್ಷಣ ಹೆಂಗೆ ಹಾರಾಟಗಳು ಶುರುವಾಗ್ತವೆ ನೋಡಿ, ಯಾರ್ಯಾರು ಟಿಕೆಟ್ ಪಡಿಬೇಕು, ಏನು ಎತ್ತ, ಜೊತೆಗೆ ಏನು ಅಂದರೆ ಈ ಬೆಂಗಳೂರಿನ ಅವೇನು ನೆಟ್ಟಿಗಿರ್ತಾವೋ ಬಿಡ್ತಾವೋ, ರಸ್ತೆಗಳಿಗೆಲ್ಲ ಟಾರ್ ಹಾಕೋದೇನೋ, ಅದನ್ನು ಅಲಂಕರಿಸೋದೇನೋ, ಇಂಥ ಯಾವ ಚಟುವಟಿಕೆಗಳು ಕೂಡ ಬೆಂಗಳೂರಲ್ಲಿ ಕಾಣ್ತಿರಲಿಲ್ಲ. ತುಂಬ ಸ್ಪಷ್ಟವಾಗಿ ಜನಗಳಿಗೆ ಗೊತ್ತಿತ್ತು ಇದು ಮತ್ತೊಂದು ಸರಿ ಮುಂದಕ್ಕೆ ಹಾಕುವಂಥ ಪ್ಲಾನ್ ಇದು ಅಂತ. ಇದನ್ನೇ ಸರ್ಕಾರ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿತ್ತು. ಅವ್ರು ಕೊಟ್ಟಿದ್ದೇನಪ್ಪ ಅಂತಂದರೆ SIRಗೆ ನಾವು ಎಲ್ಲ ಟೀಮನ್ನು ನಾವು ವಿನಿಯೋಗಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ, ನಮಗೆ ಅವಕಾಶ ಕೊಡಿ ಅಂತ. ಅಂತೂ ಇಂತೂ ಮತ್ತೊಂದು ಅವಕಾಶ ಸಿಕ್ಕಿದೆ, ಬಟ್ ಇದು ಕೊನೆಯ ಅವಕಾಶ. ಏನಂತೀರಿ? ಖಂಡಿತ ರಂಗನಾಥ್, ಕಳೆದ 6 ವರ್ಷಗಳಿಂದ ಸರ್ಕಾರ ಒಂದಿಲ್ಲ ಒಂದು ಕಾರಣ ನೀಡಿ GBA ಮತ್ತು BBMP ಎಲೆಕ್ಷನ್ಗಳನ್ನು ಮುಂದೂಡ್ತಾನೆ ಬಂದಿದೆ. ಈ ಹಿಂದಿನ ಸರ್ಕಾರಗಳು ಕೂಡ ಅದೇ ರೀತಿ ಮಾಡಿತ್ತು, ಈ ಸರ್ಕಾರ ಕೂಡ ಅದೇ ರೀತಿ ಮಾಡ್ತಾ ಇದೆ. ಈಗ ಕಳೆದ 1 ವರ್ಷದಿಂದಲೂ ಕೂಡ ಸುಪ್ರೀಂ ಕೋರ್ಟ್ ಗಡುವನ್ನು ನಿಗದಿಪಡಿಸ್ತಾನೆ ಇದೆ. ಆದರೆ ಸರ್ಕಾರ ಒಂದಿಲ್ಲ ಒಂದು ಕಾರಣ ಕೊಟ್ಟು ಅದನ್ನು ಮುಂದೂಡಿಕೆ ಕೇಳ್ತಾ ಇದೆ. ಆದರೆ ಈ ಬಾರಿ ಸರ್ಕಾರಕ್ಕೆ ನೆರವಾಗಿದೆ ಏನಂತಂದರೆ SIR. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಇದೇ ವಾದವನ್ನು ಮುಂದಿಟ್ಟರು. SIR ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಚುನಾವಣೆ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ವಾದವನ್ನು ಮಂಡಿಸಿದರು. ಸುಪ್ರೀಂ ಕೋರ್ಟ್ಗೂ ಕೂಡ SIR ಪ್ರಕ್ರಿಯೆಯಲ್ಲಿರುವಂತಹ ಬಹಳ ಕ್ಲಿಷ್ಟಕರ ಸನ್ನಿವೇಶ ಗೊತ್ತಿರೋದ್ರಿಂದ ಸುಪ್ರೀಂ ಕೋರ್ಟ್ ಕೇಳ್ತು ಅಂದರೆ ಇನ್ನು ಎಷ್ಟು ದಿವಸ ಪ್ರಕ್ರಿಯೆ ಮುಗಿಯೋದಕ್ಕೆ ಎಷ್ಟು ದಿವಸ ಬೇಕು ಅಂತೇಳಿ. ಆಗ ರಾಜ್ಯ ಸರ್ಕಾರದ ಪರ ವಕೀಲರು ಇಲ್ಲ, ನವೆಂಬರ್ 26ನೇ ತಾರೀಕುವರೆಗೂ ಈ ಪ್ರಕ್ರಿಯೆನೇ ನಡೆಯುತ್ತೆ, ಹೀಗಾಗಿ ನಮಗೆ ಕಾಲಾವಕಾಶ ಬೇಕಾಗುತ್ತೆ ಡಿಸೆಂಬರ್ವರೆಗೂ ಅಂತೇಳಿ ಮನವಿ ಮಾಡಿದ್ರು. ಹೀಗಾಗಿ ಸುಪ್ರೀಂ ಕೋರ್ಟ್ ಅಂತಿಮವಾಗಿ ಸರ್ಕಾರ ಏನು ಕೇಳಿತ್ತೋ ಅದೇ ಥರ ಡಿಸೆಂಬರ್ 31ನೇ ತಾರೀಕುವರೆಗೂ ಕೂಡ ಕಾಲಾವಕಾಶ ಕೊಟ್ಟಿದೆ. ಅಷ್ಟರೊಳಗಡೆ ನೀವು ಚುನಾವಣೆಯನ್ನು ಮಾಡಿ ಮತ್ತೆ ಇನ್ನೊಂದು ನೆಪ ಒಡ್ಡಿ ಮತ್ತೆ ಡಿಸೆಂಬರ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಡಿ ಚುನಾವಣೆ ಮುಂದೂಡಿಕೆ ಮಾಡೋದಕ್ಕೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದಕ್ಕೆ ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸಿದಂಥ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಅಂಥ ಸಂದರ್ಭ ಬಂದರೆ ತಾನು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸಿ ಈ ಕೇಸ್ನಲ್ಲಿ ವಾದ ಮಂಡಿಸೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಡಿಸೆಂಬರ್ ಅಥವಾ ಜನವರಿಗೆ BBMP ಅಥವಾ GBA ಚುನಾವಣೆ ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ರಮೇಶ್, ಇದೆಲ್ಲದರ ಜೊತೆಗೆ ಒಂದು ಸಂಗತಿ ಮಾತಾಡಲೇಬೇಕು ನೋಡಿ. ಈಗ 5-6 ವರ್ಷದಿಂದ ಇವರು ಇದೇ ಕತೆ ಹೇಳಿ ಮುಂದಕ್ಕೆ ಹಾಕ್ತಾ ಬಂದ್ಬಿಟ್ರಲ್ಲ, ಅಲ್ಲಿಗೆ ಎಷ್ಟು ಜನ ನಾಯಕರು ಹೊರ ಹೊಮ್ತಿದ್ರು ಏನೋ, ಎಷ್ಟು ಜನರಿಗೆ ಅಗ್ನಿ ಪರೀಕ್ಷೆ ಆಗ್ತಿತ್ತು ಏನೋ. ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಇವರೆಲ್ಲರನ್ನೂ ಕೂಡ ಇವರು ಅಡ್ಡಗಾಲ ಹಾಕಿ ಹೀಗೆ ಈ ಚುನಾವಣೆಯನ್ನು ಮುಂದೂಡ್ತಾ ಬಂದರು. ಈಗ ಯಾವುದೇ ಕಾರಣವನ್ನು ಕೊಡೋಂಗಿಲ್ಲ ಅಂಥ ಸ್ಥಿತಿ ತಲುಪಾಗಿದೆ. ಸೊ ಇನ್ಯಾವ ರೀಸನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಖಂಡಿತ ರಂಗನಾಥ್, ಇನ್ಯಾವುದೇ ರೀಸನ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಹಿಂದಿನಿಂದಲೂ ಕೂಡ ಯಾವುದೇ ಶಾಸಕರಿಗೂ ಕೂಡ ಯಾವುದೇ ಸರ್ಕಾರ ಇರಲಿ ಅವ್ರಿಗೆ BBMP ಅಥವಾ GBA ಚುನಾವಣೆ ಬೇಕಾಗೋದಿಲ್ಲ. ಯಾಕಂದರೆ ಆಗ ಮತ್ತೊಂದು ಹಂತದ ಫಿಲ್ಟ್ರೇಷನ್ ಆಗುತ್ತೆ. ಯಾಕಂದರೆ MLAಗಳ ಅಧಿಕಾರ ಅಲ್ಲಿ ವಿಕೇಂದ್ರೀಕರಣ ಆಗಿಬಿಡುತ್ತೆ. ಅದನ್ನು ಯಾವುದೇ ಶಾಸಕರು ಕೂಡ ಯಾವುದೇ ಪಕ್ಷದ ಶಾಸಕರು ಕೂಡ ಸಾಮಾನ್ಯವಾಗಿ ಬಯಸೋದಿಲ್ಲ. ಹೀಗಾಗಿಯೇ ಒಂದಿಲ್ಲ ಒಂದು ಕಾರಣ ಕೊಟ್ಟು ಅವರು ಚುನಾವಣೆಯನ್ನು ಮುಂದೂಡ್ತಾನೆ ಬಂದಿದ್ದರು. ಆದರೆ ಈಗ ಸುಪ್ರೀಂ ಕೋರ್ಟು ಕೂಡ ಈ ಒಂದು ಕಾಲಾವಕಾಶ ಕೊಡುವಂಥ ಸಂದರ್ಭದಲ್ಲಿ ಈ ಹಿಂದೆ ಬಹಳ ಸಲ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ ಅನ್ನೋದನ್ನು ಕೂಡ ಪುನರುಚ್ಚಾರ ಮಾಡಿದೆ. ಹೀಗಾಗಿ ಮತ್ತೆ ಚುನಾವಣೆಗೆ ಕಾಲಾವಕಾಶ ಕೊಡುವಂಥ ಸಾಧ್ಯತೆ ಕಡಿಮೆ. SIR ಪ್ರಕ್ರಿಯೆಯನ್ನು ಒಂದೇ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಈ ಗಡುವನ್ನು ವಿಸ್ತರಿಸಿದೆ. ಆದರೆ ಮತ್ತೆ ಈ ಗಡುವನ್ನು ವಿಸ್ತರಿಸುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದರೆ ಯಾವುದೇ ರೀತಿಯಾದ ಹೊಸ ಕಾರಣ ಉದ್ಭವಿಸುವಂಥ ಸಾಧ್ಯತೆಗಳಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಡಿಸೆಂಬರ್ ಅಥವಾ ಜನವರಿ ಒಳಗಡೆ ಈ ಚುನಾವಣೆ ನಡೆಸಲೇಬೇಕಾದಂಥ ಅನಿವಾರ್ಯತೆಯನ್ನು ಎದುರಿಸ್ತಾ ಇದೆ. ಹೀಗಾಗಿ ಹೊಸ ಕಾರಣ ಮುಂದೊಡ್ಡಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ಸುಪ್ರೀಂ ಕೋರ್ಟ್ ಅದನ್ನು ಮಾನ್ಯತೆ ಕೊಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ರಂಗನಾಥ್, ಥ್ಯಾಂಕ್ ಯು ವೆರಿ ಮಚ್ ರಮೇಶ್. ಅಧಿಕಾರದ ವಿಕೇಂದ್ರೀಕರಣ ಅನ್ನೋಕ್ಕಿಂತ ಈ ಲಾಭದ ವಿಭಜೀಕರಣ ಇದೆಯಲ್ಲ, ಅದನ್ನು ಒಪ್ಕೊಳ್ಳಿಕ್ಕೆ ಶಾಸಕರುಗಳು ತಯಾರಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಬೇಕಾಗಿರಲಿಲ್ಲ. ಈಗ ಅನಿವಾರ್ಯವಾಗಿ ಮಾಡಲೇಬೇಕು.